ಇದು ಕಾರ್ಯಕ್ರಮ ವಧುವರ ಕೇಂದ್ರದಿಂದ ತುಂಬ ಆಯೋಜಿಸಿದೆ. ಮತ್ತು ಇದರಲ್ಲಿ ಏನಾಗಿದೆ ಅಂದರೆ ಕಾರ್ಯಕ್ರಮ ಮಾಡೋದಕ್ಕಿಂತ ಕಾಲು ಎಳೆಯೋ ದಾಸೆ ಇದ್ದಾರೆ. ಇದರಲ್ಲಿ ಹೆಸರಿಗಾಗಿ ಮಾಡೋರು 100 ಜನ, ಹೆಸರು ಇಲ್ಲಿರೋರು 16 ಜನ ಅಷ್ಟೇ. ಮತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರಿಗೆ ಆಗಲಿ ಸಮಾಜದ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ, ಸಮಾಜದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ವಧುವರರ ಸಮಾವೇಶ ನಾವು ಮಾಡಿದ್ದೀವಿ. ಇದು ಸಮಾವೇಶ ಮಾಡಿದ್ದು ಏನಕ್ಕೆ ಅಂದರೆ ಈ ಕಾರ್ಯಕ್ರಮ ಮಾಡಿದ್ದು ಉದ್ದೇಶ ಏನು ಅಂದರೆ ಈ ಗಂಡಿನವ್ರಿಗೆ 16 ಊರು ಮತ್ತು 16 ಜೊತೆ ಚಪ್ಪಲಿ ಸವಿಬೇಕಾಗಿತ್ತು ಆಗಿನ ಕಾಲದಲ್ಲಿ. ಈಗ 16 ಊರು 16 ಜಿಲ್ಲೆ ನೋಡಿದಿರಂಗೆ ಒಂದೇ ವೇದಿಕೆ ಮೇಲೆ ಗಂಡಿನ ತೋರಿಸ್ಬೇಕು ಅಂತ ಇದ್ವಿ. ಮತ್ತು ಇದು 5,000 ಕೊಡು 10,000 ಕೊಡು ಅಂತ ದುಡ್ಡಿಸ್ಕೊಂಡು ಸುಮಾರು ಜನ ಆಯಿತು. ಈಸ್ಕೊಂಡಿರೋರು ಅವ್ರು ಏನು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು ಆಯ್ತಲ್ವಾ. ಇದು ನಾವು ಮಾಡಬೇಕಾದ್ರೆ ಕಾರ್ಯಕ್ರಮ ನಮ್ಮ ಕೈ ಜೋಡಿಸಿ, ಇಲ್ಲ ನಾವೇನೋ ತಪ್ಪು ಮಾಡಿದ್ರೆ ನಮಗೆ ತಿಳಿ ಹೇಳೋದಾದ್ರೆ ಹೇಳ್ಕೊಡಿ ನಮಗೆ. ಆದರೆ ಕಾಲೇಜಿನ ಕೆಲಸ ಮಾತ್ರ ಮಾಡಬೇಡಿ, ಇಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಡಿ, ನೀವು ಅವ್ರ ಜೊತೆ ಕೈ ಜೋಡಿಸ್ಬೇಡಿ ಅನ್ನೋದು ಮಾತ್ರ ದಯವಿಟ್ಟು ಹೇಳ್ಬೇಡಿ. ಸರ್, ಸುಮಾರು 4 ರಿಂದ 5 ಸಂಘಟನೆಗಳು ಸೇರಿ ಮಾಡಿದ್ದೀರಾ, ಇದು ಇದೇ ಥರ ಮುಂದುವರಿತದೆ ಅಂತ? ಸರ್ ಹೌದು, ಇನ್ನು 3 ತಿಂಗಳಿಗೆ ಒಂದ್ಸಲಿ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟು ಅಂಜನನಗರದಲ್ಲಿ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪ್ರತಿಭಾ ಪುರಸ್ಕಾರ, ಕರ್ನಾಟಕ ರಾಜ್ಯ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ರೆಡಿಯಾಗಿದೆ. ಅಲ್ಲೂ ಪ್ರತಿಭಾ ಪುರಸ್ಕಾರ ಅಂತೂ 100% ಮಾಡ್ತೀವಿ. ತಮ್ಮ ಹೆಸರು? ಚಂದ್ರಶೇಖರ್, ಮಡಿವಾಳದ ಸಂಪಾದಕರು.